ನಾಲ್ಕು ದಿವಸದಲ್ಲಿ ನಿಮಗೆ ಮಾಯ ಹೋಗ್ಬಿಡುತ್ತೆ. ಹೆಣ್ಮಕ್ಳದ್ದು ಸ್ವಚ್ಛವಾಗಿ ಅವರಿಗೆ ಏನು ಕ್ರಿಯೆಗಳಿದೆ ಅದು ನೇರವಾಗಿ ಆಗುತ್ತೆ. ಮುಟ್ಟಿದರೆ ಮುನಿ ಅಂತಾರೆ, ನಾವು ನಾಚಿಕೆ ಮುಳ್ಳು ಅಂತಾರೆ, ಇನ್ನೊಂದು ಭಾಷೆಯಲ್ಲಿ ಮುಚ್ಚಿಗ ಅಂತಾರೆ. ಇದು ಮುಟ್ಟಿದ್ರೆ ಎಲೆ ಮುಚ್ಕೊಂಡ್ಬಿಡುತ್ತೆ. ನೋಡಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಒಂದು ಔಷಧಿ ಅದರಲ್ಲಿ ಅಡಗಿದೆ. ತಿಂಗಳ ಅವ್ರಿಗೆ ಏನು ಇದು ಋತುಚಕ್ರ ಆಗುತ್ತೆ, ಆ ಟೈಮಲ್ಲಿ ಅವ್ರಿಗೆ ಹೊಟ್ಟೆ ಕೆರೆತ ಶುರುವಾಗುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ ಆಗಲ್ಲ. ಅದು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಮಗಳಿಗೆ ಆ ಥರ ಆಗ್ಬಿಟ್ಟಿತ್ತು. ಅವಳು ಹೈದರಾಬಾದ್ನಾಗ ಸ್ಟಡಿ ಮಾಡ್ತಾ ಇದ್ಲು. ಇಲ್ಲ, ನನಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಸ್ಕ್ಯಾನಿಂಗ್ ಮಾಡಿದೆ, ಎಂತ ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಅಮ್ಮ ಹಾಗೆ ಇರಲಿ ನೋಡೋಣ, ಅದಕ್ಕೊಂದು ಔಷಧಿ ಇದೆ, ನಿಮ್ಮ ಮನೆಗೆ ಬಾ ಅಂದೆ. ಬಂದು ಇದಿಷ್ಟು ಕಟ್ ಮಾಡಿ ಇದು ನೀರಿನ ಜೊತೆಗೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ 4 ಲೋಟ ಬರೋಂಥದ್ದು 1 ಲೋಟಿಗೆ ಮಾಡಿ ಅದನ್ನ ಕುಡಿದ್ರೆ ಹೊಟ್ಟೆ ಕೆರೆತ 4 ದಿವಸದಲ್ಲಿ ನಿಮಗೆ ಮಾಯ ಹೋಗ್ಬಿಡುತ್ತೆ. ಹೆಣ್ಮಕ್ಳದ್ದು ಸ್ವಚ್ಛವಾಗಿ ಅವರಿಗೆ ಏನು ಕ್ರಿಯೆಗಳಿದೆ ಅದು ನೇರವಾಗಿ ಆಗುತ್ತೆ. ಹೊಟ್ಟೆ ಕೆರೆತಲ್ಲ ಹೋಗ್ಬಿಡೋದು. ಇದು ಮೂಲ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಡಾಕ್ಟ್ರ್ ಹತ್ರ ನೋಡಿದ್ರೆ ಆ ಟ್ಯಾಬ್ಲೆಟ್ಸು ಈ ಟ್ಯಾಬ್ಲೆಟ್ಸು ಕೊಟ್ಟು ಸಾವಿರಾರು ರೂಪಾಯಿ ಡಾಕ್ಟ್ರ್ ಫೀಸ್ ಕೊಟ್ಟು ಬರ್ತಾರೆ. ಸುಲಭ ಔಷಧಿ, 1 ರೂಪಾಯಿದು ಖರ್ಚಿಲ್ಲ. ಇವ್ರಿಗೇನು 4 ಜೀರಿಗೆ ಹಾಕಿ ನೀರು ಹಾಕಿ ಕುಚ್ಕೊಂಡು ಕುಡಿಯೋದೇ ಒಂದು ಕೆಲಸ. ಅಷ್ಟು ಮಾಡಿದರೆ ಹೊಟ್ಟೆ ಕೆರೆತ ಹೋಗ್ಬಿಡೋದು. 4 ದಿವಸ ಕುಡಿದ್ರೆ ಸಾಕು. ಆ ಟೈಮ್ ಬಂದವಾಗ 4 ದಿವಸ ಕುಡಿದ್ಬಿಟ್ರೆ ಮುಗೀತು. ಏನು ಹೊಟ್ಟೆ ಕೆರೆತ ಇರಲ್ಲ, ಏನೂ ಇಲ್ಲ. ಎಲ್ಲ ಹೆಣ್ಮಕ್ಳು ಅಂಥವ್ರು ಇದ್ದರೆ ಇಂಥ ಔಷಧಿಗಳನ್ನು ಉಪಯೋಗಿಸ್ಕೊಳ್ಳಿ. ಈಗ ಹೊರದೇಶದಾಗಿದ್ದಾಳೆ, ಇವತ್ತು ಹೇಳ್ತಾಳೆ ಅದು ಎಷ್ಟು ಒಳ್ಳೆ ಔಷಧಿ ಅಲ್ಲ ನಿನ್ನ ಔಷಧಿ ಅಂತ ನನಗೆ ಕೇಳ್ತಾಳೆ.